ಇನ್ನು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ. ಖಂಡಿತ ಇಲ್ಲ, ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು. ಯಾರು ಸವಾಲಿಲ್ಲ. ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ಪು. ಡಿ ಕೆ ಶಿವಕುಮಾರ್ ಅವರು ಸಂಘಟನಾ ಚತುರರು. ಇದನ್ನ ಎಲ್ಲ ಜೀವನದಲ್ಲಿ ಸುಮಾರು ನೋಡ್ಕೊಂಡು ಬಂದನೇ ಈ ಸೀಟ್ ಮೇಲೆ ಕೂತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ. ಅವರವರ ಇದನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ. ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಇದು ಪ್ರಜಾಪ್ರಭುತ್ವ. ಅವರವರ ಇದನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ. ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ಯಾವುದೂ ತೊಂದರೆ ಆಗಲ್ಲ, ಎಲ್ಲವನ್ನೂ ಕೂಡ ಬಗೆಹರಿಸ್ತಾರೆ. ದೇವರೇ ಅಂತ ಸರ್ಕಾರ ಬಂದಿದೆ, ಬಂದಾದಮೇಲೆ ಎಲ್ಲವನ್ನೂ ಕೂಡ ಬಗೆಹರಿಸ್ತಾರೆ ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದು ಸಂಗತಿ ನೋಡಿ. ಈ ವಯಸ್ಸಾಗಿರುವಂಥವ್ರೆಲ್ರಿಗೂ ಕೂಡ ಅಧಿಕಾರ ಬೇಕು. ಅಧಿಕಾರ ಒಂದು ಸರಿ ಅಧಿಕಾರದ ರುಚಿ ಹಿಡಿದು ಬಿಟ್ಟರೆ ಬಿಡೋದು ಬಹಳ ಕಷ್ಟ. ಅದಕ್ಕೆ ಇದನ್ನು ಕಂಡನೇ ದಿನಕರ ದೇಸಾಯಿಯವರು ಬಹಳ ಅದ್ಭುತವಾದಂಥ ಒಂದು ಕವಿತೆ ಬರೆದಿದ್ದಾರೆ. ಆ ದಿನಕರ ಚೌಪದಿ ಅಂತ ನೀವು ಓದಲೇಬೇಕು ಆ ಪುಸ್ತಕವನ್ನು. ಅದರಲ್ಲಿ ಒಂದು ಕವಿತೆ ಬರುತ್ತೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ವಯಸ್ಸಾಗಿರುವಂಥವರೆಲ್ಲ ಕುರ್ಚಿ ಮೇಲೆ ಕೂತ್ಕೋತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ, 60 ವರ್ಷಗಳ ಮೀರಿದವರೆಲ್ಲ ಕುರ್ಚಿಗಳ ಮೇಲೆ ಕೂರುವುದು ಸರಿಯಲ್ಲ. ದಿನಕರ ದೇಸಾಯಿ ಹೇಳೋದು, 60 ವರ್ಷಗಳ ಮೀರಿದವರೆಲ್ಲ ಕುರ್ಚಿಗಳ ಮೇಲೆ ಕೂರುವುದು ಸರಿಯಲ್ಲ, ಅವರೆಲ್ಲ ಜಮಖಾನೆ ಚಾಪೆಗಳ ಹಿಡಿದು ಗೊರಕೆ ಹೊಡೆದರೆ ಲೇಸು ಮಜ್ಜಿಗೆಯೇ ಕುಡಿದು ಅಂತಾರೆ ದಿನಕರ ದೇಸಾಯಿ. ಅಂದರೆ ಸಾಕರಪ್ಪ, ನಿಮಗೆ ವಯಸ್ಸಾಗಿದೆ, ನೀವು ಆರಾಮಾಗಿರಿ, ಚಾಪೆ ಜಮಖಾನೆ ಅದನ್ನೆಲ್ಲ ಹಿಡಿದು ಆರಾಮಾಗೆ ಮಲ್ಕೊಂಡು ಮಜ್ಜಿಗೆ ಕುಡಿದು ಗೊರಕೆ ಹೊಡಿರಿ ನೀವು ಅಂತ. ಭಾಳ ಬ್ಯೂಟಿಫುಲ್ ಲೈನ್ಗಳು. 60 ವರ್ಷಗಳ ಮೀರಿದವರೆಲ್ಲ ಕುರ್ಚಿಗಳ ಮೇಲೆ ಕೂರುವುದು ಸರಿಯಲ್ಲ, ಅವರೆಲ್ಲ ಚಾಪೆ ಜಮಖಾನೆಗಳ ಹಿಡಿದು ಗೊರಕೆ ಹೊಡೆದರೆ ಲೇಸು ಮಜ್ಜಿಗೆಯ ಕುಡಿದು ಅಂತಾರೆ ದಿನಕರ ದೇಸಾಯಿ. ಅಂದರೆ ನೋಡಿ, ಅಧಿಕಾರ ಅನ್ನುವಂಥದ್ದು ಇದೆಯಲ್ಲ, ಅದು ಹೇಗಿರುತ್ತೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ನೋಡಿ.